ಏ ಸತೀಶಣ್ಣ ಈಗ ಸಂತೋಷ್ ಪಾಟೀಲ್ ಅವರ ಪ್ರಕರಣ ಏನು ಏನು ಕೇಳಿ ದಯವಿಟ್ಟು ಅಧ್ಯಕ್ಷರೇ ಈ ಸುಪಾರಿ ಶಬ್ದದ ಬಗ್ಗೆ ಅದು ಪಾರ್ಲಿಮೆಂಟರಿ ಶಬ್ದ ಹೌದು ಅಲ್ಲೋ ಒಂದ್ ಸೆಕೆಂಡ್ ಸುಪಾರಿ ಅಂದ್ರೆ ಅದು ಒಬ್ಬರನ್ನ ಕೊಲೆ ಮಾಡಿಸೋದಕ್ಕೆ ಕೊಡ್ತಕ್ಕಂತ ಒಂದು ಕಾಂಟ್ರಾಕ್ಟ್ ಅದಕ್ಕೆ ಉಪಯೋಗ ಮಾಡ್ತಾರೆ. ಅದೇ ಸರ್ಕಾರ ಒಂದು ಸರ್ಕಾರಕ್ಕೆ ಆ ರೀತಿ ಶಬ್ದ ಪ್ರಯೋಗ ಮಾಡೋದು ಗೌರವಯುತ ಅಲ್ಲ, ಅದು ಪಾರ್ಲಿಮೆಂಟರಿನೂ ಅಲ್ಲ. ಈ ರೀತಿ ಆ ಶಬ್ದ ಉಪಯೋಗ ಮಾಡಿದ್ದನ್ನ ತಾವು ಅರಿಕೆ ಮಾಡಿ ಮಾನ್ಯ ಸಭಾಧ್ಯಕ್ಷರೇ, ದಯವಿಟ್ಟು ಅಧ್ಯಕ್ಷರೇ, ನಾನು ಸನ್ಮಾನ್ಯ ಪಾಟೀಲ್ ಅವರು ಹೇಳಿದ್ದನ್ನು ಮಾತನ್ನ ಕೇಳಿಸ್ಕೊಂಡಿದ್ದೇನೆ. ಯಾರು ಮಂತ್ರಿ ನಾಗೇಂದ್ರ ಇದ್ದಾರೆ, ಸರ್ಕಾರದ ಒಂದು ಅವಿಭಾಜ್ಯ ಅಂಗ ಹೋದೋ ಅಲ್ವಾ? ಅವ್ರು ಹೇಳಿರುವಂತ ಸಂಗತಿ ಕಾರಣಕ್ಕೋಸ್ಕರ ತಾನೇ ನಡೆದಿರುವಂತ ಒಂದು ಆತ್ಮಹತ್ಯೆ ಹಗರಣ. ಅದಕ್ಕೋಸ್ಕರ ಹೇಳಿದೆ ಸರ್ಕಾರ ಸುಪಾರಿ ಕೊಟ್ಟಿದೆ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಈ ಪದ ಪ್ರಯೋಗ ಪದೇ ತಪ್ಪು ಮಾಡ್ತಾ ಇದ್ದಾರೆ. ಈಗ ಸರಿಯಾದ ಕ್ರಮ ಅಲ್ಲ. ಸುಪಾರಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ಎರಡನೇ ಸಂಗತಿನ ಹೇಳ್ತೀನಿ ಕೇಳಿ. ದಿನ 30 ಪರಿಧಿನೇ ಮಾತಾಡಿ ಎರಡನೇ ಸಂಗತಿನ ಹೇಳ್ತೀನಿ ಕೇಳಿ. ಎರಡನೇ ಸಂಗತಿ ಹೇಳಿದ್ರೆ ನೀವು ಹೇಳಿದ್ದು ಸರಿ ದಲಿತ ವಿರೋಧಿ ಸರ್ಕಾರ ತೀರ್ಪನ್ನು ಕೊಡ್ತಾರೆ. ಅವ್ರು ಹೇಳಿದ ಕೂಡಲೇ ಕನ್ನಡದಿಂದ ತೆಗೆಯೋದು ಅಲ್ಲ. ಈ ಸದನದಲ್ಲಿ ನೂರಾರು ಬಾರಿ ಈ ಶಬ್ದಗಳು ಉಪಯೋಗ ನಾವೆಲ್ಲ ಕೂತಿದ್ದೀವಿ ಸದನದಲ್ಲಿ. ಆಗಿದೆ ಅವ್ರು ತೆಗೆದು ನೋಡಿ ಹಿಂದಿನ ದಾಖಲಾತಿ. ನೀವು ಹೇಳಿದ ಕೂಡಲೇ ಅವ್ರು ಹೇಳಿದ ತಕ್ಷಣ ಸರ್ಕಾರಕ್ಕಾಗಲ್ಲ ಅಂದ ಕೂಡಲೇ ಆ ಶಬ್ದಗಳು ಇಲ್ಲಿ ಶಬ್ದಗಳು ಬಳಕೆ ಆಗಿದೆ. ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅಧ್ಯಕ್ಷರೇ, ಕೂಡ್ಸಿ ಅವರಿಗೆ ಯಾಕೆ ಒಬ್ಬ ಸದಸ್ಯರು ಸರ್ಕಾರದ ಮೇಲೆ ಆಪಾದನೆ ಮಾಡ್ಲಿಕ್ಕೆ ಪ್ರೊಡ್ಯೂಸ್ ಮಾಡಲಿ ಸರ್ಕಾರ ಕೊಟ್ಟಿದ್ದಾರೆ. ಅತ್ಯಂತ ಬಡ ಕುಟುಂಬದಲ್ಲಿರುವಂತ ಒಂದು ಕುಟುಂಬದ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡ್ತಾರೆ ಅಂತ ನೋಡಿದ್ರೆ ಒಬ್ರು ಚರ್ಚೆ ಮಾಡ್ಲಿಲ್ಲ. ಅದ್ರ ಬಗ್ಗೆ ಒಬ್ರು ಚರ್ಚೆ ಮಾಡ್ಲಿಲ್ಲ, ಮಾತಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಆ ಕುಟುಂಬ ವರ್ಗಕ್ಕೆ ನ್ಯಾಯ ಸಿಗಬೇಕು ಅಂತ ಆದ್ರೆ ತಾವು ಈಗ ಮುಗಿಸ್ಬಿಡ್ರಿ, ಕುತ್ಕೊಂಡು ಮುಗಿಸ್ತೀನಿ. ಮುಗಿಸಿದಿರಿ. ನೀವ್ ಹೇಳಿದ ತಕ್ಷಣ ಶುರು ಮಾಡಬೇಕು, ನೀವ್ ಹೇಳಿದ ತಕ್ಷಣ ಮುಗಿಸ್ಬಿಡ್ಬೇಕು. 69 ಕೆಳಗಡೆ. ಮಾನ್ಯ ಅಧ್ಯಕ್ಷರೇ, ಚಂದ್ರಶೇಖರ್ ಅಂತ ಅಮಾಯಕ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆ ಕುಟುಂಬ ಆಗಿರೋಂಥ ನೋವನ್ನ ಅದಕ್ಕೆ ಸಾಂತ್ವನ ಹೇಳುವಂತ ಕೆಲಸ ಇಲ್ಲಿ ಕೂತಿರೋರು ಮಾಡಬೇಕಲ್ಲ. 3 ದಿವಸದಿಂದ ನೋಡ್ತಾ ಇದ್ದಾನೆ. ನೀವು ಮಾಡಿದ್ದೀರಿ, ನೀವು ಮಾಡ್ಲಿಲ್ವಾ, ನಾನ್ ಮಾಡ್ಲಿಲ್ವಾ, ಈ ತರದ ಪ್ರಶ್ನೆಗಳನ್ನು ಪರಸ್ಪರ ಹಾಕೊಂಡು ಹೋದ್ರೆ ಈ ವಾಲ್ಮೀಕಿ ಹಗರಣಕ್ಕೆ ನ್ಯಾಯ ಸಿಗತ್ತಾ? ಅಲ್ಲ, ಅವ್ರ ಕುಟುಂಬ ಹೋಮ್ ಮಿನಿಸ್ಟರ್ ಹೋಗಿ ಬಂದಿದಾರಲ್ಲ, ಅವ್ರ ಏನು ಉಪಯೋಗ ಹೇಳಿ? ಅಲ್ಲ, ಸರಿ ಇದೆ ನೀವು ಹೇಳ್ತಾ ಇರೋದು. ನಮ್ಮ ಹೋಮ್ ಮಿನಿಸ್ಟರ್ ಬಂದಿದ್ರು ಬಂದಿದ್ದಾರೆ. ನಮ್ಮ ಹೋಮ್ ಮಿನಿಸ್ಟರ್ ಶಿವಮೊಗ್ಗ ನಗರಕ್ಕೆ ಬಂದಿದ್ರು. ಬಂದವರಿಗೆ ಸಾಂತ್ವನದ ನುಡಿಗಳನ್ನು ಹೇಳಿದ್ರು. ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಕೆಲಸ ನಡೀತಾ ಈ ಸರ್ಕಾರದಿಂದ. ಹೇಳ್ತೀನಿ, ಸಾಂತ್ವನದ ಮಾತುಗಳನ್ನ ಆಡು ಬಂದ್ರು. ಚೆನ್ನಿಯವರೇ, ನಂದೇನ್ ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಚೆನ್ನಿಯವರೇ
ಒಂದ್ ಸೆಕೆಂಡ್ ಅಣ್ಣ, ಒಂದ್ ಸೆಕೆಂಡ್ ಮುಗಿಸ್ಬಿಡ್ತೀನಿ ನಾನು. ಆಮೇಲೆ ನಿಮ್ದೇ ಸರ್ಕಾರ, ನೀವು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಏನ್ ಡೌಟ್ ಇದೆಯಾ? ಪ್ಲೀಸ್ ಪ್ಲೀಸ್. ಡೌಟ್ ಇದೆಯಾ ಅಣ್ಣ? ನಿಮ್ದೇ ಸರ್ಕಾರ. ಅದಕ್ಕೆ ಹೇಳ್ತಾ ಇದ್ದೇನೆ, ಆ ಕುಟುಂಬಕ್ಕೆ ಇನ್ನು ನ್ಯಾಯ ಸಿಗ್ತಾ ಇಲ್ಲ ರೀ ಅಧ್ಯಕ್ಷರೇ. ಆ ಹೆಣ್ಮಗಳು ಕಣ್ಣಿನ ಕೈ ತೊಳಿತಾ ಇದ್ದಾರೆ, ಅವ್ರ ಮನೇಲಿ ವಾಸ ಮಾಡ್ತಾ ಇಲ್ಲ ಅವರು. ಯಾವ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು ಆ ಮನೆಯೊಳಗಡೆ ಆ ಕುಟುಂಬ ವಾಸ ಮಾಡ್ತಾ ಇಲ್ಲ. ಇದಕ್ಕೆ ಯಾರು ಕಾರಣ? ಇದಕ್ಕೆ ಯಾರು ಕಾರಣ? ಅದೆಲ್ಲವನ್ನು ಈ ಕಾರಣ ಸರ್ಕಾರ ಅಂತ ಹೇಳಿದ್ರೆ ಅದು ನಿಮಗೆ ತಪ್ಪ? ಬಂದಿದೆ, ಅದೆಲ್ಲ ಬಂದಿದೆ. ಅದು ತಪ್ಪ ನಿಮಗೆ? ವಿರೋಧ ಪಕ್ಷ ನಾನು ಇದನ್ನು ಕೇಳ್ತಾ ಇದ್ದೇನೆ. ಹೇಳಿದ್ದಾರೆ, ನಾನು ಏನು ಮಾತಾಡೋದಿಲ್ಲ. ತುಂಬಾ ಸಂಗತಿಗಳನ್ನು ಹೇಳ್ಬಿಟ್ಟಿದ್ದಾರೆ. ನಿಮ್ಮ ಇಡಿ, ನಿಮ್ಮ CBI, ನಿಮ್ಮ SIT, ನಾನು ಎಲ್ಲವನ್ನು ನೋಡಿದ್ದೇನೆ. 40 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಈ ವರ್ಷ ಬಂದಿರ್ಬೋದು ನಾನು ಇಲ್ಲಿಗೆ. ಆದ್ರೆ ಆ ಕುಟುಂಬಕ್ಕೆ ನ್ಯಾಯ ಕೊಟ್ರ? ಆ ಹೆಣ್ಮಗಳಿಗೆ 25 ಲಕ್ಷ ರೂಪಾಯಿಯನ್ನ ಸಹಾಯಧನವನ್ನ ಕೊಡಬೇಕು ಅಂತ ನಾವೆಲ್ಲ ವಿನಂತಿ ಮಾಡಿದ್ವಿ. 4 ಆಣೆ ಕೊಟ್ರ? ವಿದ್ಯಾವಂತಿಗೆ ವಿದ್ಯೆಯನ್ನು ಕಲಿಸ್ಲಿಕ್ಕೆ ಬೇಕಾದಂತ ಶಕ್ತಿಯನ್ನು ಕೊಡಬೇಕು ಅಂತ ಕೇಳಿದ್ವಿ. ಸರ್ಕಾರ ಮಕ್ಕಳನ್ನ ದತ್ತು ತಗೊಳ್ತಾ? ಇದನ್ನೆಲ್ಲ ಕೇಳಿದ್ರೆ ನಿಮಗೆಲ್ಲ ಉರ್ಕೊಳ್ಳುತ್ತೆ ಅನ್ನೋದಾದ್ರೆ ನಾನೇನು ಸಾಯಿಲ್ಲ ಹೇಳ್ರಿ? ನಾನೇನ್ ಮಾಡಲಿ ಹೇಳಿ? ನನ್ನ ಕ್ಷೇತ್ರದ ಮತದಾರನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ, ಒಬ್ಬ ಅಮಾಯಕ ಆತ್ಮಹತ್ಯೆಗೆ ಒಳಪಟ್ಟಿದ್ದಾನೆ ಅಂತ ಹೇಳಿದ್ರೆ, ನೀವು ಕಾನೂನಿನ ಪುಸ್ತಕಗಳನ್ನು ಇಟ್ಕೊಂಡು ಓದಿದ್ರೆ ಅವನಿಗೆ ನ್ಯಾಯ ಸಿಗೋದಿಲ್ಲ ರೀ. ಮಾನವೀಯತೆ ನೆಲೆಯಲ್ಲಿ ನೋಡಬೇಕು ತಾವು. ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಗೌರವ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಆ ಕುಟುಂಬದ ಬಗ್ಗೆ ನೀವು ಸಾಂತ್ವನದ ಮಾತುಗಳನ್ನು ಹೇಳಿ ಒಂದು 25 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಸರ್ಕಾರ ಮುಳುಗೋಗ್ಬಿಡ್ತಿತ್ತ ನಿಮಗೆ? ಸರ್ಕಾರ ಯಾಕೆ ಈ ಕಾರ್ಯವನ್ನು ಮಾಡಲಿಲ್ಲ? ಇದು ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದೇನೆ ನಾನು. ನಾನು ವಿನಂತಿನೂ ಕೂಡ ಮಾಡೋದಿಲ್ಲ. ನನ್ನ ಆಗ್ರಹ ಇದೆ. ಇವತ್ತಿನ ದಿನ ನನ್ನ ಆಗ್ರಹ ಇದೆ. ಈ ಸದನದಲ್ಲಿ ಉತ್ತರವನ್ನು ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಕೊಡ್ತಾರೆ. 25 ಲಕ್ಷ ರೂಪಾಯಿಯನ್ನ ಅವರಿಗೆ ಸಹಾಯಧನವನ್ನು ಘೋಷಣೆ ಮಾಡಬೇಕು. ಆ 2 ಮಕ್ಕಳ ವಿದ್ಯಾವಂತಿಗೆ ಬೇಕಾಗಿರುವಂತಹ ಹಣವನ್ನು ಕೂಡ ಜೋಡಿಸ್ಕೊಡ್ಬೇಕು. ಇಲ್ಲಿವರೆಗೂ ಯಾರ್ಯಾರು ಯಾವ್ಯಾವ್ದೊಳಗಡೆ ಯಾವ್ಯಾವ ಹಗರಣದೊಳಗಡೆ ಯಾರ್ಯಾರು ಸಿಕ್ಕಾಕೊಂಡು ಜೈಲಿಗೆ ಹೋಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದಲ್ಲ ಇದು. ಅದಕ್ಕೆ ಬೇರೆ ಸಮಯ ಇದೆ ನಮಗೆ, ಮಾಡೋಣಂತೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ, ಅವರಿಗೆ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಕೆಲಸ. ಆ ಕುಟುಂಬದವರು ಇವತ್ತು ಬೀದಿಗೆ ಬಂದು ನಿಂತ್ಕೊಂಡಿದ್ದಾರಲ್ಲ, ಅವರು ತಮ್ಮನ ಮನೆಗೆ ಹೋಗಿ ವಾಸ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡಿದೆಯಲ್ಲ, ಈ ಮಂತ್ರಿ ಕಾರಣಕ್ಕೆ ತಾನೇ ಆಗಿರುವಂತದ್ದು. ಈ ಸರ್ಕಾರದ ಮಂತ್ರಿ ತಾನೇ ಆಗಿದ್ದು. ಅವರು ಮುಗಿಸ್ರಿ. ಇದನ್ನು ಕೇಳಿದ್ರೆ ಈಗ ಅಲ್ಲಿ ತನಿಖೆ ನಡೀತಾ ಇದೆ. ಇವ್ರು ಯಾರು ಹೇಳಲಿಕ್ಕೆ ಮಂತ್ರಿ ಕಾರಣ ಅಂತ ಬಿಟ್ಟು ತನಿಖೆಯಲ್ಲಿ ಬರ್ಲಿ. ತನಿಖೆ ಬಂದ ಮೇಲೆ ಅದನ್ನ ಹೇಳಿ. ಆಯ್ತು. ಅಲ್ಲ, ತನಿಖೆ ಬರ್ಲಿ. ನಿಮ್ಮ CBI ಮೇಲೆ ನಿಮ್ ನಂಬಿಕೆ ಇಲ್ವಾ? ಇಡಿ ಮೇಲೆ ನಿಮ್ ನಂಬಿಕೆ ಇಲ್ವಾ? ತನಿಖೆ ಆಗ್ಬಿಟ್ಟು ಹೊರಗಡೆ ಬರ್ಲಿ. ಹಾಗೆ ಹೇಳಿ ಒಬ್ಬರೇ CBI ಎದುರು CBI ಬಂದವರು ಹೇಳಿ. ಬಂದಿದೆಯಲ್ಲ ಅವ್ರ ಹೆಸರು ನೋಡಿ, ಡೆತ್ ನೋಟ್ SIT ಮಾಡಿದೀವಲ್ಲ, ಅದು ತನಿಖೆಯಲ್ಲಿ ಬರ್ಲಿ. ಪಾಪ ಅವರು ಮಂತ್ರಿ ಕ್ಯಾಬಿನೆಟ್ ಸಚಿವ ಅವರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಅವರಾಗಿ ರಾಜೀನಾಮೆ ಕೊಟ್ಟು ಫೇಸ್ ಮಾಡ್ತಿದ್ದಾರೆ. ಅವರಾಗಿ ಎಷ್ಟನೇ ದಿನ ರಾಜೀನಾಮೆ. ಈಗ ಮನೆ ಅಧ್ಯಕ್ಷರೇ, ನನಗೆ ಯಾಕೆ ಕೊಡುದಿಲ್ಲ ನೀವು ಈ ತರ ಹಿರಿಯರೆಲ್ಲ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟು ಯಾವಾಗ ಕೊಟ್ಟಿದ್ದು? ನಾನೇನ್ ಹೇಳ್ತಾ ಅವತ್ತು ಕೊಟ್ಟಿದ್ದೀರಾ? ನಂದಿನ ಮಾತಾ ಮುಗಿದಿಲ್ಲ. ನಿಮಗೆ ಮುಗೀತು. ಯಾಕೆ ಮುಗೀತು? ನಾನು ಮಾತಾಡ್ತೀನಿ. ಅವರೆಲ್ಲ ನನ್ನ ಟೈಮನ್ನು ಅವ್ರು ತಿಂದ್ರೆ, ನನ್ನ ಟೈಮನ್ನು ಅವರೆಲ್ಲ ತಿಂದ್ರೆ ನಾನಾಗಿರೋ ಮಾತು ಮುಗಿಯುತ್ತೆ. ಮುಗಿಸಿದ್ವಿ. ನಾನು ಮುಗಿಸಕ್ಕಿಂತ ಮುಂಚೆ ನಾನು ಒಂದು ಸಂಗತಿ ಹೇಳೋದಿದ್ದ ಮುಗಿಸ್ತೇನೆ ನನ್ನ ಮಾತನ್ನ. ದಯವಿಟ್ಟು ಮಾನ್ಯ ಅಧ್ಯಕ್ಷರೇ, ಕುತ್ಕೊಳ್ರಿ. ಸಾಕು. ಮಾನ್ಯ ಅಧ್ಯಕ್ಷರೇ, ಇನ್ನು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಅವ್ರ ಕ್ಷೇತ್ರ ಎರಡು ಮಾತಾಡ್ಬೇಕು. ಅದು ನೋಡ್ರಿ, ಸುಮ್ಮನೆ ನೋಡ್ರಿ, ಮಾತಾಡ್ಲಿಕ್ಕೆ ಕೊಟ್ಟಿದೆ ಎಲ್ಲರಿಗೂ ಅರ್ಧ ಇದನ್ನ ಮಾಡದ ಮಾನ್ಯ ಮುಗಿಸ್ಬೇಕಲ್ಲ ಇದನ್ನ. ಇನ್ನು
ಕೂತ್ಕೊಳ್ರಿ. ನೀವು ಅಲ್ಲಿ ಕೂತ್ಕೊಂಡು ಒಂದೇ ಇದೆಲ್ಲ ಸರಿಯಲ್ಲ, ಮಾನ್ಯ ಅಧ್ಯಕ್ಷರೇ, ಇದೆಲ್ಲ ಸರಿಯಲ್ಲ. ನೀವು ಹಾಗಾಗ್ತೀರಿ. ಸುಮ್ಮನೆ ಕೂತ್ಕೊಳ್ರಿ. ಹೇಳಿ ಕೊಟ್ಟಿದೆ, ಸೀಟಲ್ಲಿ ನಿಮಗೆ ಟೈಮ್ ಮಾತಾಡ್ರಿ. ಕೊಟ್ಟಿದೆ, ಸಾಕಷ್ಟು ಟೈಮ್ ಕೊಟ್ಟಿದೆ. ಸೀಟಲ್ಲಿ- ಕೂತ್ಕೊಳ್ರಿ ಮೇಡಮ್, ಮಾತಾಡಮ್ಮ ನೀವು. ಇಲ್ಲ ಇಲ್ಲ ಮಾನ್ಯ ತಾವು- ಅಧ್ಯಕ್ಷರೇ, ತಾವು ಕೂತ್ಕೋಬೇಕು. ನೋಡಿ ಕೂತ್ಕೊಳ್ರಿ, ತಾವು ಕೂತ್ಕೊಳ್ರಿ. ಇದೆಲ್ಲ ಹಾಗೆಲ್ಲ ಮಾಡ್ಬಾರ್ದು. ನಿಮಗೆ ಸಾಕಷ್ಟು ಅವಕಾಶ ಕೊಟ್ಟಿದೆ. ಸರ್ಕಾರ ಇದು